ಗುರುನಾಥ್ ಉಳಿಗಸ್. ಸರ್, ಈಗ ದೇಶದಲ್ಲಿ ಒಂದೇ ಎಲೆಕ್ಷನ್ ಮಾಡಬೇಕಂತಾರೆ, ಒನ್ ನೇಷನ್ ಒನ್ ಎಲೆಕ್ಷನ್, ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ? ದೇಶದೊಳಗೆ ಒನ್ ನೇಷನ್ನು ಒನ್ ಎಲೆಕ್ಷನ್ನು ಅವ್ರೇನೋ ಪರಿಕಲ್ಪನೆ ಅದ, ಅವ್ರು ಯಾರು ಪರಿಕಲ್ಪನೆ ಹೊಂದಾರ ಬಹುಶಃ ಅವರು ಸಕ್ಸಸ್ ಆಗೋ ಸಂಬಂಧ ಮಾಡ್ತಿರ್ಬೋದು. ಯಾಕಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ರಾಜ್ಯಗಳ ಚುನಾವಣೆ ಒಂದು ಹಂತದೊಳಗೆ ಆಗ್ತದೆ ಮತ್ತು ದೇಶದ ಕೇಂದ್ರ ಸರ್ಕಾರ ಚುನಾವಣೆ ಒಂದು ಹಂತದೊಳಗೆ ಆಗ್ತದೆ. ಅವು ಎರಡೇ ಎಲೆಕ್ಷನ್ನು ಪ್ರಮುಖ ಎಲೆಕ್ಷನ್ ಅಂದಂಗೆ ಆಗ್ತದೆ. ಬಟ್ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಮಹಾನಗರ ಪಾಲಿಕೆ, ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತು ಇಂಥವು ಹಲವಾರು ಚುನಾವಣೆಗಳು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅವೊಂದು ಕನ್ನಡಿ ಹಿಡಿದಂಥ ಒಂದು ಸ್ಪಷ್ಟ ನಿದರ್ಶನಗಳದಾವೆ. ಅಂಥವನ್ನು ಎಲ್ಲ ಕಡೆಗಣಿಸಿ ನೀವು ಬರೀ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯನ್ನಷ್ಟೇ ಒಂದು ನೇಷನ್ನು ಒನ್ ಎಲೆಕ್ಷನ್ನು ಅನ್ನೋ ಕಾನ್ಸೆಪ್ಟ್ನಾಗ ತಂದ್ರೆ ನೀವು ಉಳಿದಂಥ ಚುನಾವಣೆಗೆ ಮತ್ತು ಏನು ಅಂತೀರಿ, ಅವಕ್ಕೇನು ಮಾನ್ಯತೆನೇ ಇಲ್ಲ ಅಥವಾ ಅವು ಅಂಥ ಆಗೌರವಕ್ಕೆ ಸಂಬಂಧಪಟ್ಟಿದ್ವಲ್ಲ ಅನ್ನೋ ಹಂಗೆ ಆಗ್ತದೆ. ಸೊ ಇದು ಒನ್ ನೇಷನ್ ಒನ್ ಎಲೆಕ್ಷನ್ ಕಾನ್ಸೆಪ್ಟು ಬಹುಶಃ ವಿಫಲ ಆಗ್ತದೆ ಅಥವಾ ಮುಂದೆ ಬಹುದೊಡ್ಡ ಸಂಘರ್ಷಕ್ಕೆ ಕಾರಣೀಭೂತನೂ ಆಗ್ಬೋದು ಅಥವಾ ದೊಡ್ಡ ಫ್ರಾಡ್ಗೂ ಕಾರಣೀಭೂತ ಆಗ್ಬೋದು. ಸೊ ಅದಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್ ಕಾನ್ಸೆಪ್ಟನ್ನ ನಾವು ಜಾರಿ ತರುವಂಥ ಮುಂಚೆ ಅದನ್ನು ಸಾರ್ವಜನಿಕವಾಗಿ ಅದರ ಬಗ್ಗೆ ಚರ್ಚೆಗಳು ನಡಿಬೇಕು. ಆನಂತರ ಈಗ ಇರುವಂಥ ಚುನಾವಣಾ ಪ್ರಕ್ರಿಯೆನ ನೀವು ಲೋಕಸಭೆ ಚುನಾವಣೆ ಮೊನ್ನೆ ಏನು ನಡೀತು, ಆ ಲೋಕಸಭೆ ಚುನಾವಣೆ 3 ತಿಂಗಳ ಅವಧಿ ಹೊಂದಿತ್ತದು. ಲಾಂಗ್ 3 ಮಂತ್ಸದ್ದು ಲಾಂಗ್ ಗ್ಯಾಪ್ ಇತ್ತು. ಅಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ನ ನೀವು ಹಂಗಂದ್ರೆ 1 ವರ್ಷ ಮಾಡ್ತೀರಾ? ಇದು ಪ್ರಶ್ನೆ ಬರ್ತದೆ. ಒನ್ ನೇಷನ್ ಒನ್ ಎಲೆಕ್ಷನ್ ಕಾನ್ಸೆಪ್ಟ್ ಏನೈತಿ, ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ಡೇ, ಒನ್ ಎಲೆಕ್ಷನ್ನು ಅದು ಕಾನ್ಸೆಪ್ಟ್ ಏನದ, ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ಡೇ ಅಂತಂದು ಹೇಳಿ ಒಂದೇ ದಿನ ಮಾಡೋದಾತಂದ್ರೆ ಮಾಡ್ರಲ್ಲ. ಅದಿಲ್ಲ. ಈಗಿರುವಂಥ ಚುನಾವಣೆ ಪ್ರಕ್ರಿಯೆನೇ 3 ತಿಂಗಳು ನೀವು ಜಗ್ಗಿ ಹೆಂಗೆ ಬೇಕೋ ಎಲ್ಲೆಲ್ಲಿ ಬೇಕೋ ಹಂಗಂಗೆ ಮಾಡ್ಕೊತ ಹೋಗುವಂಥ ಸಂದರ್ಭದೊಳಗೆ ಇವತ್ತು ನೀವು ಮತ್ತೆ ಒನ್ ನೇಷನ್ ಒನ್ ಎಲೆಕ್ಷನ್ ಕಾನ್ಸೆಪ್ಟ್ ತರುವಂಥದ್ದು ಏನೈತಿ ಅನ್ನುವಂಥದ್ದು ಎಲ್ಲರ ಪ್ರಶ್ನೆ ಅದು. ಸೊ ಹಾಗೆ ಇನ್ನೊಂದು ನೋಡ್ತಾ ಹೋದರೆ ಈಗ ಕಾಂಗ್ರೆಸ್ ಅವರು ಗ್ಯಾರಂಟಿ ಅಂತ ಮಾಡಿ ಸಕ್ಸಸ್ ಆಗಿಬಿಟ್ರು. ಸೊ ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಅವರು BJP ಅವರು ಒನ್ ನೇಷನ್ ಒನ್ ಎಲೆಕ್ಷನ್ ಸಕ್ಸಸ್ ಮಾಡಬಹುದಲ್ಲ? ಕಾಂಗ್ರೆಸ್ನವರು ಗ್ಯಾರಂಟಿ ಕೊಟ್ಟು ಸಕ್ಸಸ್ ಆದರು ಅನ್ನುವಂಥ ಪರಿಕಲ್ಪನೆ BJP ಅವ್ರಿಗೆ ಯಾಕೂ ಅದ. BJP ಅವ್ರಿಗೆ ಯಾಕದ ಅಂತಂದ್ರೆ ಅದು BJP ಅವ್ರಿಗೆ ಯಾಕದ ಅಂತಂದ್ರೆ BJP ಅವರು ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳೋ ಸಂಬಂಧ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟು ಗೆದ್ದದ ಅನ್ನುವಂಥ ಒಂದು ವಿಚಾರವನ್ನು ಹೇಳತ್ತಾರವ್ರು. ಬಟ್ ಇಲ್ಲಿ ಅಂಥದ್ದಿಲ್ಲ ವಿಷಯ. BJP ತನ್ನ ಹಲವಾರು ವೈಫಲ್ಯಗಳನ್ನು ತನ್ನ ಆಡಳಿತಾವಧಿ ಒಳಗೆ ಅವ್ರು ಮಾಡೋದಂಥದ್ದು ಏನೇನು ಕೆಲಸ ಅದಾವಂದ್ರೆ ಹಲಾಲು, ಹಿಜಾಬು, ಜಟ್ಕಾ ಕಟ್ಟು ಇಂಥದ್ರ ಹಿಂದೆ ಬೆನ್ನು ಹತ್ತಿದ್ರು. ಹೊಳ್ಳಿ ಯಾವ ಮುಸ್ಲಿಮು ದರ್ಗಾಗಳದಾವು, ದೇವಾಲಯಗಳದಾವು, ದೇವಾಲಯ ವಿಷಯ ಮತ್ತು ದರ್ಗಾಗಳ ವಿಷಯದ ಬಗ್ಗೆ ಅವರು ಚರ್ಚೆಗಳನ್ನು ಇಟ್ಟುಕೊಂಡಿದ್ದರು. ಸೊ ಇಂಥ ವಿಚಾರಗಳಿಗೆ ಅವರು ಒತ್ತು ಕೊಟ್ಕೊಂತ ತಮ್ಮ ಆಡಳಿತ ವ್ಯವಸ್ಥೆಯನ್ನು ನಿಷ್ಕ್ರಿಯಗೊಳಿಸಿ ಅಲ್ಲಿ ದಂಗೆ, ಇಲ್ಲಿ ಕಲ್ಲು ತೂರಾಟ, ಅಲ್ಲಿ ಚೂರಿ ಇರುತ್ತಾ ಇಂಥವು ಮಾಡ್ಕೊತ ಅವರು ತಮ್ಮ ವ್ಯವಸ್ಥೆಯನ್ನು ಕೆಡಿಸ್ಕೊಂಡು ಸೋತ್ರ ಹೊರತು ಕಾಂಗ್ರೆಸ್ಸು ಸಹಿತ ನಾವು ಗ್ಯಾರಂಟಿಯಿಂದ ಗೆದ್ದೇವಿ ಅನ್ನುವಂಥ ಪರಿಕಲ್ಪನೆ ಒಳಗೆ ಒಂದು ವಿಚಾರದೊಳಗೆ ಇರ್ಬೋದು. ಬಟ್ ಕಾಂಗ್ರೆಸ್ ಗೆದ್ದಿದ್ದು ರಿಯಲಿ ಹೇಳಬೇಕು ಅಂತಂದ್ರೆ BJPಯ ಇಂತಹ ಹೀನ ಒಂದು ನಡೆಯಿಂದ ಗೆದ್ದದ ಅಂತಂದು ಹೇಳಿ ಈ ಸಂದರ್ಭದೊಳಗೆ ಹೇಳ್ಬೋದು. ಈಗ ತಂತ್ರಜ್ಞಾನ ಮುಂದುವರಿತಾ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರೋದು. ಇದೇ ತಂತ್ರಜ್ಞಾನವನ್ನು ರಾಜೀವ್ ಗಾಂಧಿಯವರ ಆಡಳಿತದೊಳಗೆ ನಾವು ಕಂಪ್ಯೂಟರೀಕರಣ ಮಾಡ್ತೀವಿ ಸರ್ಕಾರಿ ವ್ಯವಸ್ಥೆಯನ್ನು ಅಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಂಪ್ಯೂಟರನ್ನು ಒಡೆದು ಪುಡಿ ಮಾಡಿ ಹೋರಾಟ ಮಾಡಿದಂಥ ನಿದರ್ಶನವನ್ನು ನಾವು ನೋಡಿದ್ದೇವೆ. ಸೊ ಅದರ ನಂತರ ಆಧಾರ್ಗೆ ವಿರೋಧ ಮಾಡಿದರು BJP ಅವರು, GSTನ ವಿರೋಧ ಮಾಡಿದರು, FDIನ ವಿರೋಧ ಮಾಡಿದರು. ಸೊ ಕಾಂಗ್ರೆಸ್ಸಿಗೆ ಯಾವ್ಯಾವ ವಿಷಯದೊಳಗೆ ವಿರೋಧ ಮಾಡಿದರು ಆ ಎಲ್ಲ ವಿಷಯವನ್ನು ಬಂದ್ ಮಾಡಿದವರು, ಹೆಚ್ಚಿಗೆ ಮಾಡಿದವರು BJP ಅವರು. ಸೊ ಅದಕ್ಕೆ ಈ ನಿಟ್ಟಿನೊಳಗೆ ನಾವು ನೋಡ್ಕೊತ ಹೋದ್ರೆ ನಾನು ಅಮೇರಿಕನ್ನ ಕಾಪಿ ಮಾಡ್ತೀನಿ, ನಾನು ಚೀನಾನ ಕಾಪಿ ಮಾಡ್ತೀನಿ, ಇಂಡೋನೇಷ್ಯಾನ ನೀವು ಕಾಪಿ ಯಾರಿಗೆ ಬೇಕಾದರೂ ಮಾಡಿರಿ. ಆದ್ರೆ ಆ ವ್ಯವಸ್ಥೆಯನ್ನು ನಾನು ಹೆಂಗೆ ಕೊಡಬೇಕು, ನೀವು ಲಾಂಚ್ ಹೆಂಗೆ ಮಾಡ್ತೀರಿ, ಕೊಡ್ತೀರಿ ಹೆಂಗೆ ಜನಕ್ಕೆ ಮುಟ್ಟಿಸ್ತೀರಿ ಅನ್ನೋದು ಮುಖ್ಯ ಇರ್ತದೆ. ನೀವು BJP ಅವ್ರು ಹೇಳಿದರು ಲಕ್ಷ ಕೋಟಿ ಗಂಟಲೆ ಹಣ ಅದ, ಅದನ್ನು ನಾವು ತಂದುಬಿಟ್ಟು 15 ಲಕ್ಷ ಒಬ್ಬೊಬ್ಬರ ಖಾತೆಗೆ ಹಾಕ್ಬೋದು ಅಂತ. ಹಾಕೋದು ಬೇಕಾಗಿಲ್ಲ. ನೀವು ಹೇಳದಂಥ ಮಾತು, ಅವರು BJP ಅವರು ಹೇಳದಂಥ ಮಾತನ್ನು 3ನೇ ಚುನಾವಣೆ ಒಳಗೆ ಗೆದ್ರೂ ಸಹಿತ ಅವರು ಆ ವಿಚಾರವನ್ನು ಕೈ ಬಿಟ್ಬಿಟ್ರೆ ಅದು ಎಲ್ಲೂ ಇಲ್ಲೇ ಇಲ್ಲ. ಕಪ್ಪು ಹಣದ ಬಗ್ಗೆ ಮಾತೇ ಇಲ್ಲ ಅಂತಂದಾದಮೇಲೆ ಈ ವಿಷಯನೂ ನೀವು ಅವ್ರು ಸಕ್ಸಸ್ ಆಕ್ಕಾರಂತ ಹೆಂಗೆ ಅನ್ಕೋಬೇಕು. ಮೊನ್ನೆ 300 ಸೀಟ್ ಗೆಲ್ಬೋದಾಗಿತ್ತು ಅವರು, 400 ಪಾರ್ ಅಂದರು.
2.25 ಗೆಲ್ಲಕ್ಕಾಗಲಿಲ್ಲ ಅವ್ರಿಗೆ ಮೆಜಾರಿಟಿ. ಇವತ್ತು ಅಮಿತ್ ಶಾ ಎಲ್ಲೋ ಒಂದೊಂದು ಕಡೆ ಹೇಳ್ತಾರಲ್ಲ, ನಾವು ಯಾವುದೋ ದೇವರನ್ನು ನಂಬ್ರಿ, ದೇವರಿಗೆ ನಂಬಿ ಅಧಿಕಾರಕ್ಕೆ ಬಂದೀವಿ. ರಾಮನ ಅವ್ರಿಗೆ ಅಯೋಧ್ಯೆ ಒಳಗೆ ಸೋಲಿಸ್ದ. ಇಂಥ ನಿದರ್ಶನಗಳಿರುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹೆಮ್ಮೆ ಪಡುವಂಥ ದೇಶ ನಮ್ಮ ದೇಶ. ಸೊ ಅದಕ್ಕೆ ನೀವು ಹೇಳ್ತಾ ಇದ್ರಿ ಮೋದಿ ಅವ್ರ ಕನಸು ನನಸಾಗೋದೇ ಇಲ್ವಾ ಅಂತ. ನೋಡ್ರಿ, ಮೋದಿನೂ ನಮ್ಮ ಕನಸಾಗಿದ್ದ. ಮೋದಿ ಒಂದು ಕನಸು ಹುಟ್ಟಿಸಿದ್ರು, ಏನಂತೇಳಿ, 55 ವರ್ಷ ನೀವು ಕಾಂಗ್ರೆಸ್ನವ್ರಿಗೆ ಅಧಿಕಾರ ಕೊಟ್ರಿ, ನನಗೆ 55 ತಿಂಗಳು ಕೊಡ್ರಿ, ಇಲ್ಲ ನನಗೆ 60 ತಿಂಗಳು ಕೊಡ್ರಿ, ನಾನು ಏನು ಮಾಡಿ ತೋರಿಸ್ತೀನಿ. ಏನು ಮಾಡಿದ್ರಿ? ರಾಮ ಮಂದಿರ ಕಾಂಗ್ರೆಸ್ನವ್ರು ಇದ್ದರೂ ಕಟ್ತಿದ್ರು. ರಾಮ ಮಂದಿರ ಬಾಗಲ ಫಸ್ಟ್ ತೆಗೆದವ್ರೆ, ಅಲ್ಲಿ ರಾಮ್ಲಲ್ಲಾನ ಪೂಜೆ ಮಾಡೋಕೆ ಹಚ್ಚಿದವ್ರೆ ಕಾಂಗ್ರೆಸ್ನವರು, ಹೌದಾ? ಕೇಂದ್ರದೊಳಗೆ ಕಾಂಗ್ರೆಸ್ ಸರ್ಕಾರ ಇದ್ದಾಗನ ಬಾಬರಿ ಮಸೀದಿ ಬೆಳೆಸುವಂಥ ವ್ಯವಸ್ಥೆ ಅದು. ಇಂಥವೆಲ್ಲ ಸಾಕಷ್ಟು ನಿದರ್ಕ. ಬಿ ಜೆ ಪಿಯವರಿಂದ ಏನೂ ಸಾಧ್ಯ ಆಗಿಲ್ಲ. ಬಿ ಜೆ ಪಿಯವರು ಕಾಂಗ್ರೆಸ್ನವ್ರನ್ನ ಬಳಸ್ಕೊಂಡೇ ತಮ್ಮ ಒಂದು ಅಧಿಕಾರದ ಬೇಳೆಯನ್ನು ಬೇಯಿಸ್ಕೊಂಡಿದ್ದಾರೆ. ಒನ್ ಎಲೆಕ್ಷನ್ ಆಯಿತು ಅಂದರೆ ಸೊ ದುಡ್ಡು ಉಳಿಯುತ್ತಲ್ಲ, ಆ ದುಡ್ಡಲ್ಲಿ ನಮ್ಮ ಸರ್ ಭಾರತ ಅಭಿವೃದ್ಧಿ ಮಾಡ್ಬೋದಲ್ಲ. ಕರೆಕ್ಟ್ ಒಪ್ತೀವಿ. ಎಷ್ಟು ಉಳಿತದೆ? ಸಾವಿರಾರು ಕೋಟಿಗಟ್ಟಲೆ ಉಳಿಬೋದಲ್ಲ. ಹೌದಾ? ಟಿವಿ ಮಿಷನ್ ಪರ್ಚೇಸ್ ಮಾಡೋದು ಪ್ರತಿಯೊಂದು ಎಲೆಕ್ಷನ್ಗೂ ಪರ್ಚೇಸ್ ಮಾಡ್ತಾರೆ. ಸೊ ಅದನ್ನೇ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಏನು ಪರಿಕಲ್ಪನೆ ಅವ್ರದ್ದದ, ಇಡೀ ದೇಶದ ತುಂಬ ಒಂದೇ ದಿನ ಚುನಾವಣೆ ಮಾಡೋಕ್ಕೆ ಸಾಕಾಗುವಂಥ ವಾತಾವರಣ ನಮ್ಮ ದೇಶದೊಳಗೆ ಐತಾ? ಇದು ಮೊದಲ ಪ್ರಶ್ನೆ. ನಾವು ಹಾಲಿ ಇರುವಂಥ ಚುನಾವಣೆ ಬಗ್ಗೆನೇ ಮಾತಾಡ್ರಿ ನೀವು. ನೋಡ್ರಿ, ಒಂದು ದೇಶ ಒಂದು ಚುನಾವಣೆ ದೂರ ಇಡೋಣ, ಇಲ್ಲ ಮಾಡಿರಿ, ನಾಳೆ ಮಾಡಿರಿ, ನಮಗೆ ಅಭ್ಯಂತರ ಇಲ್ಲ. ಬಟ್ ನೀವು ಒಂದು ದೇಶ ಒಂದು ಚುನಾವಣೆ ಅಂತ ಎಷ್ಟು ದಿನ ಮಾಡ್ತೀರಿ? ವಿಧಾನಸಭೆ ಮತ್ತು ಲೋಕಸಭೆ ಎಲೆಕ್ಷನ್ನ ಎಷ್ಟು ದಿನ ಮಾಡ್ತೀರಿ? ನಂಗೆ ಅದನ್ನು ಹೇಳ್ರಿ. ಒಂದು ದಿನ ಮಾಡಿರಿ ನೀವು. ಒಂದು ದೇಶ ಒಂದು ಚುನಾವಣೆ ಒಂದು ದಿನ ಅಲ್ಲ. ಈಗ ಒಂದೇ ಸಲ ಎಲೆಕ್ಷನ್ ಮಾಡಿದ್ರು ಯಾರು ಓಟ್ ಹಾಕಕ್ಕೆ ಬರಲ್ಲ. ಸೊ ಪ್ರತಿ ಬಾರಿನೂ ಎಲೆಕ್ಷನ್ ಮಾಡಿದ್ರು ಜನರೇ ಹೋಗ್ತಾ ಇಲ್ಲ ಓಟ್ ಹಾಕಕ್ಕೆ. ಇದಕ್ಕೇನು ಯಾಕೆ ಜನ ಹೋಗಾತಿಲ್ಲ ಅಂತಂದ್ರೆ, ಅಂಥ ರಾಜಕಾರಣಿಗಳು, ಅಂಥ ನೀತಿ, ಅಂಥ ಸೈದ್ಧಾಂತಿಕ ನಿಲುವುಗಳು, ಅಂಥ ಸರ್ಕಾರಗಳು ಬರಬೇಕು ಅನ್ನೋದು ಜನರ ಆಸೆ ಅದ. ಅಂಥವ್ರು ಇದ್ರು ಅಂದ್ರೆ ಮೋದಿ ಚುನಾವಣೆ ಸಂದರ್ಭದೊಳಗೆ ಮೋದಿ ಹೇಳಿದ್ರು 60 ದಿನ ಗ್ಯಾರಂಟಿ, ನಂಗೆ 60 ತಿಂಗಳು ಗ್ಯಾರಂಟಿ ನನಗೆ ಕೊಡ್ರಿ, ನಾನು ನಿಮ್ಗೆ ಏನು ಮಾಡಿ ತೋರಿಸ್ತೇನೆ ಅಂತ ಮೋದಿಗೆ ಸಪೋರ್ಟ್ ಮಾಡಿದ್ರಲ್ಲ. 300 ಕ್ರಾಸ್ ಮಾಡಿ ಅವ್ರಿಗೆ ಮೆಜಾರಿಟಿ ಕೊಡುವಂಥ ವಾತಾವರಣ ನಿರ್ಮಾಣ ಮಾಡಿದ್ದೆ ಯಾರು? ಜನನೇ ಅಲ್ಲ ಮಾಡಿದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಮಾಡಿ ತೋರಿಸಿದ್ರಲ್ಲ. 2 ಬಾರಿ ಅವಕಾಶ ಕೊಟ್ಟರೆ ಏನಾದರೂ ಮಾಡಿದ್ರೆ? 4ನೇ ಸಲ 400 ಪಾರ್, 5ನೇ ಸಲ 500 ಪಾರ್ ಅನ್ಕೊಂತ. ನಾನು ಎಷ್ಟು ಪಾರ್ ಹಾಕೀನಿ ಮುಖ್ಯ ಅಲ್ಲ, ಇರೋರನ್ನ ಹೆಂಗೆ ಪಾರ್ ಮಾಡ್ತೀನಿ ಅನ್ನೋದು ಮುಖ್ಯ ಇರ್ತದೆ. ಅದನ್ನು ಮಾಡಬಲ್ರು ಅವರು. ಸೊ ಅದಕ್ಕೆ ಅವರು ಯಾವುದೋ ಒಂದು ವಿಷಯನ ಮುಚ್ಚಿಡೋ ಸಂಬಂಧ, ಅದಾನಿ ಅಂಬಾನಿ ವಿಷಯಗಳನ್ನು ಮರೆಮಾಚೋ ಸಂಬಂಧ ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆಯನ್ನು ಮುಂತರತ್ತಾರೆ. ಇದು ತಪ್ಪಲ್ಲ. ಇರುವಂಥ ಚುನಾವಣಾ ವ್ಯವಸ್ಥೆಯನ್ನು ಒಂದೇ ದಿನ ನಾನು ಮಾಡೋಕ್ಕೆ ಸಾಧ್ಯ ಐತಿ ಅನ್ನುವಂಥ ತಾಕತ್ತು ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡಿದರೆ, ಅದು ಸಕ್ಸಸ್ ಆದಾಗ ನೀವು ಒಂದು ನೇಷನ್ ಒಂದು ಚುನಾವಣೆಗೆ ಹೋಗ್ರಿ, ಅದು ಸಕ್ಸಸ್ ಆಗ್ತದೆ. ಬಟ್ ಇರೋ ವ್ಯವಸ್ಥೆ ಒಳಗೆ ಒಂದು ದಿನ ಚುನಾವಣೆ ಮಾಡೋಕ್ಕೆ ನಮ್ಮ ಕಡೆ ಸಾಧ್ಯ ಆಗತ್ತಿಲ್ಲ. ನೀವು 45 ದಿನದ ಚುನಾವಣೆ ಸಂದರ್ಭ ಹೋಗ್ಬಿಟ್ಟು 3 ತಿಂಗಳ ಅವಧಿ ಬಂದು ಮುಟ್ಟದೆ. ಇವತ್ತು 3 ತಿಂಗಳ ಅವಧಿ ಚುನಾವಣೆ ಒಳಗೆ ಇವತ್ತು ನಾವು ಒಂದು ದೇಶ ಒಂದು ಚುನಾವಣೆ ಹೆಸರು ಮ್ಯಾಗ ಮತ್ತೊಂದು ನಾಟಕ ಚಾಲೂ ಮಾಡಿದರೆ ಜನರ ಮ್ಯಾಗ ಏನೇನು ಪರಿಣಾಮ ಬೀರ್ತದೆ ಅನ್ನುವಂಥದ್ದು ನಾವು ತಿಳ್ಕೊಬೇಕು. ಇವತ್ತು ನೋಡಿರಿ, ಎಲ್ಲ ವ್ಯವಸ್ಥೆಯನ್ನು ಡಿಜಿಟಲೀಕರಣ ಅಂತ ಹೇಳತ್ತಾರೆ. ಎಲ್ಲ ವ್ಯವಸ್ಥೆ ಡಿಜಿಟಲೀಕರಣ ಮಾಡಿದ್ರು. ಉದಾಹರಣೆಗೆ ನಾನು ಸಾರಿಗೆ ಇಲಾಖೆ RTO ವಿಷಯ ಹೇಳ್ತೀನಿ. ನೀವು ಹಂಗಂದ್ರೆ ಅಲ್ಲಿ ಭ್ರಷ್ಟಾಚಾರ ನಿಂತೈತಾ? ನೀವು ಭ್ರಷ್ಟಾಚಾರ ನೋಡ್ರಿ, ನಾ ಭ್ರಷ್ಟಾಚಾರ ಹೋಗಿಸ್ತೀನಿ, ಭ್ರಷ್ಟಾಚಾರದ ವಿರುದ್ಧನ ನಾನು ಅಧಿಕಾರಕ್ಕೆ ಬಂದೀನಿ ಅಂದಾಗ ನಾ ಭ್ರಷ್ಟಾಚಾರ ಹೋಗಿಸ್ಬೇಕು. ಹಂಗೆ ಸಾರಿಗೆ ಇಲಾಖೆ ಒಳಗೆ ಭ್ರಷ್ಟಾಚಾರ ನಿಂತೈತ? ನೀವು ತಾಂತ್ರಿಕವಾಗಿ ಎಲ್ಲ ಡಿಜಿಟಲೀಕರಣ ಮಾಡಿದ್ರೆ ಎಲ್ಲ ನಿಂತೈತ? ಒಂದು ಏನದ ಸಿಂಪಲ್ಲಾಗಿ ಒಂದು ಲೈಸೆನ್ಸ್ಗೆ 2,500 ಕೊಡಬೇಕು LMUಗೆ. ಈ ವ್ಯವಸ್ಥೆಯನ್ನು ಯಾರು ಪ್ರಶ್ನೆ ಮಾಡಬೇಕು? ಇದನ್ನು ಕೇಂದ್ರ ಸರ್ಕಾರದೊಳಗಿರುವಂಥ ಮಂತ್ರಿಗಳಿಗೆ ಕಣ್ಣಿಗೆ ಕಾಣೋದಿಲ್ಲ. ನೀವು ತಾಂತ್ರಿಕವಾದಂಥ ವ್ಯವಸ್ಥೆಯನ್ನು ಅನುಷ್ಠಾನಕ್ಕೆ ತರುವಂಥ ಸಂದರ್ಭದೊಳಗೆ ಅದು ಸಾರ್ವಜನಿಕರಿಗೆ ಹೆಂಗೆ ಮುಟ್ತದೆ ಅನ್ನುವಂಥದ್ದನ್ನು ಫಸ್ಟು ನಾವು ಅದರ ಪರಿಕಲ್ಪನೆಯನ್ನು ಮೊದಲು ರಾಜಗಳಂತಿದ್ರಲ್ಲ, ರಾಜರು ಏನು ಮಾಡ್ತಿದ್ರು, ಮೊದಲು ಹೋಗ್ತಿದ್ರಲ್ಲಿ ಮಾರು ವೇಷದೊಳಗೆ ಹೋಗಿ ಜನರ ಜೊತೆ ನಿಂತು ನಿಮ್ಮ ರಾಜ ಹಿಂಗೆ ಮಾಡ್ಯಾನಂತಲ್ಲ, ನಿಮ್ಮ ರಾಜ ಬದ್ಮಾಸ್ ಅವರ ಕೇಳ್ತಿದ್ರು. ಅವರ ಕೇಳಿದಾಗ ರಾಮನ ಉದಾಹರಣೆನೇ ಐತಿ. ರಾಮನ ಮಾರು ವೇಷದೊಳಗೆ ಹೋಗಿ ಸಾರ್ವಜನಿಕರ ನಡಕ್ಕೆ ಸೀತಾನ ಬಗ್ಗೆ ತಪ್ಪು ಪರಿಕಲ್ಪನೆಗಳು ಸಾರ್ವಜನಿಕ ಒಳಗದಾಗ ಅದಾವ ಅಂದಾಗ ಸೀತಾ ಕಾಡಿ ಕಟ್ಟುವಂಥ ಕೆಲಸ ಮಾಡಿದ್ದನ ರಾಮ ಅಂಥದ್ದು. ಇವತ್ತಿನ ರಾಜರು ಎಲ್ಲಿ ಮಾಡತ್ತಾರೆ? ಇವತ್ತಿನ ರಾಜರು AC ರೂಮ್ ಒಳಗಿರ್ತಾರೆ, ಸ್ಟುಡಿಯೋದೊಳಗೆ ಕುಂದಿರ್ತಾರೆ, ಮೇಕಪ್ ಮಾಡ್ಕೋತಾರೆ, ಇಂಥ ಕೆಲಸ ಮಾಡತ್ತಾರೆ. ಇದು ಸಿಂಪಲ್ ವಿಷಯ ಐತಲ್ಲ. ಮತ್ತೆ ಸೊ ಫೈನಲ್ ಆಗಿ ಇನ್ನೊಂದು ನೋಡ್ತಾ ಹೋದ್ರೆ ಸಂವಿಧಾನದಲ್ಲೂ ಬದಲಾವಣೆ ಮಾಡ್ತೀವಿ, ಏಕ ನಾಗರಿಕ ಪೌರತ್ವವನ್ನು ನಾವು ತಂದೆ ತರ್ತೀವಿ ಅಂತ BJP ಅವರು ಪಣ ತೊಟ್ಟಿದ್ದಾರೆ. ಆಯಿತು, ಈಗ ನೀವು BJP ಅವರು ಪಣ ತೊಡೋದು ಫಸ್ಟ್ ಅವ್ರ ಮೆಜಾರಿಟಿಗೆ ಬರುವಂಥ ಕೆಲಸ ಮಾಡಬೇಕು. ಒಂದು ಇಡೀ ದೇಶದ ತುಂಬ BJPನ ಅಧಿಕಾರದಾಗ ಐತಪ್ಪ ಅಂತಂದಾಗ ಅಂಥ ಪ್ರಯೋಗಗಳನ್ನು ಮಾಡಲಿ.
ನೀವು ಏಕರೂಪ ನಾಗರಿಕ ಕಾಯ್ದೆಯನ್ನು ಜಾರಿಗೆ ತರೋಕ್ಕೆ ಯಾರೂ ವಿರೋಧ ಮಾಡೋದಿಲ್ಲ ನಾವು. ಆದರೆ ಇವತ್ತು ನಾನು ಹಲವಾರು ಪ್ರಶ್ನೆಗಳು ನಮ್ಮ ಮುಂದದಾವೆ. ಮೀಸಲಾತಿ ಹೋರಾಟಗಳು ನಡೆಯತ್ತವೆ. ಮೇಲ್ವರ್ಗದವರು ಸಹಿತ ಇವತ್ತು ನನಗೆ ರಿಸರ್ವೇಷನ್ 2A ಕೊಡ್ರಿ, 2A ಕೊಡ್ರಿ, 2D ಕೊಡ್ರಿ ಅನ್ನೋ ಹೋರಾಟಗಳನ್ನು ಮೇಲ್ವರ್ಗದವರು ಮಾಡತ್ತಾರೆ. ಇವತ್ತು 2% ಪೀಪಲ್ಲು 10% ರಿಸರ್ವೇಷನ್ನ ಸುಮ್ಮನೆ ಕಣ್ಣು ಮುಚ್ಚಿ ತೊಗೊಂಡು ಕುಂತುಬಿಟ್ರು. ಅದ್ರ ಬಗ್ಗೆ ಯಾರೂ ಮಾತಾಡತ್ತಿಲ್ಲ. ಇನ್ನು ಉಳಿದಂತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBCಗೆ 50% ರಿಸರ್ವೇಷನ್ ಕ್ರಾಸ್ ಆಗಬಾರ್ದು ಅಂತಂದು ಹೇಳಿ ಸುಪ್ರೀಂ ಕೋರ್ಟ್ ಹೇಳೈತಿ ಅಂತಂದು ಹೇಳಿ ಇವತ್ತು ಆ ಸಮುದಾಯಗಳನ್ನು ಹತ್ತಿಕ್ಕೊಂತ ಬರತ್ತಾರೆ. ಒಳ ಮೀಸಲಾತಿ ವಿಷಯವಾಗಿ ಈಗಾಗಲೇ ಸುಪ್ರೀಂ ಕೋರ್ಟು ತೀರ್ಪುಗಳನ್ನು ಕೊಟ್ಟಿದೆ. ಹಾಗಂದ್ರೆ ನೀವು ಅಂಥ ತೀರ್ಪುಗಳನ್ನು ತರುವಂಥ ಸಂದರ್ಭಗಳು, ಆ ಪ್ರಕರಣಗಳು ನ್ಯಾಯಾಲಯದೊಳಗೆ ನಡೆಯುವಂಥ ಸಂದರ್ಭದೊಳಗೆ ಇವೆಲ್ಲ ಮೀಸಲಾತಿ ಕಾನ್ಸೆಪ್ಟಿಗೆ ದಯಮಾಡಿ ಕೋರ್ಟು ಮಾನ್ಯತೆ ಕೊಡಬಾರ್ದು. ನಾವು ದೇಶದ ತುಂಬ ಏಕರೂಪ ನಾಗರಿಕ ಕಾಯ್ದೆ ಜಾರಿಗೆ ತರ್ತೀವಿ ಅಂತ ಹೇಳಬೇಕಾಗಿತ್ತು. ಇಲ್ಲ, ದೇಶದೊಳಗೆ ಇವತ್ತು ಏಕರೂಪ ಕಾಯ್ದೆ ಜಾರಿಗೆ ತರೋ ಅವಶ್ಯಕತೆ ಐತಿ. ಯಾವಾಗ ಐತಿ ಅಂತಂದ್ರೆ ದೇಶ ಸಮೃದ್ಧವಾಗಿದೆ,